ಏನಿದೆ, ಒತ್ತಾಯ ಏನಿದೆ ಅದಕ್ಕೆ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಕೂಡಲೇ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ನಮ್ಮ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಈ ವಿಸ್ತರಣೆಯ ಸಂದರ್ಭದಲ್ಲಿ ಬಳ್ಳಾರಿಯ ಶಾಸಕರಾದಂಥ ಬಿ ನಾಗೇಂದ್ರ ಅವರನ್ನ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 189 ಕೋಟಿಯಷ್ಟು ಬಹುದೊಡ್ಡ ಹಗರಣವನ್ನ ಮಾಡಿ ಅವರು ತಪ್ಪಿತಸ್ಥ ಅಂತ ಪ್ರೂವ್ ಆಗಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಸನ್ಮಾನ ಸಿದ್ದರಾಮಯ್ಯ ಅವರೇ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ 189 ಕೋಟಿ ಅಲ್ಲ 89 ಕೋಟಿ ಮಾತ್ರ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಏನರ್ಥ, ಬಿ ನಾಗೇಂದ್ರ ಅವರು ಆರೋಪಿ ಅಂತ ಅರ್ಥ. ತಾವು ದಯಮಾಡಿ ಇದನ್ನ ಕರ್ನಾಟಕದ ಜನ ನೋಡಿದ್ದಾರೆ. ಅಂತ ಭ್ರಷ್ಟಾಚಾರಿಗಳನ್ನ ಈಗಿನ ಸರ್ಕಾರ ಸಚಿವ ಸಂಪುಟದಲ್ಲಿ ತಿರ್ಗಾ ಮತ್ತೆ ಅವರಿಗೆ ಸಚಿವ ಸ್ಥಾನ ನೀಡ್ತಾರೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇವತ್ತು ಸಚಿವರಾದಂಥ ಬಿ ನಾಗೇಂದ್ರ ಅವರು ಇನ್ನು ಮತ್ತೊಮ್ಮೆ ಸಚಿವರಾಗಿ ಅವರನ್ನ ಆಯ್ಕೆ ಮಾಡಿ ಇವತ್ತು ಅವರಿಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸುವಂಥದ್ದು ಇವತ್ತು ಒಂದು ಪ್ರತಿಭಟನೆ ನಡೀತಾ ಇದೆ. ಹಿಂದೆ ನಡೆದಿರ್ತಕ್ಕಂಥ ಹಗರಣ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಒಂದು ಭ್ರಷ್ಟತೆಗೆ ಒಂದು ವೇದಿಕೆ ಕೊಟ್ಟು ಅದನ್ನು ಒಂದು ಸನ್ಮಾನ ಮಾಡುವಂಥದ್ದು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಖಂಡನೀಯ ಒಂದು ನಡವಳಿಕೆ, ಖಂಡನೀಯ ಒಂದು ವರ್ತನೆ. ನಾವು ಯಾರು ಇದನ್ನ ನಿರೀಕ್ಷೆ ಮಾಡೋದಿಲ್ಲ. ಇಂಥ ಆರೋಪಗಳಿರುವಾಗ ಬರೀ ನಾವು ಆರೋಪ ಮಾಡೋದಲ್ಲ, ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಸೆಷನ್ನಲ್ಲಿ ಅಧಿವೇಶನದಲ್ಲೇ ಅವರೇ ಒಪ್ಕೊಂಡಿರೋದು ಹಗರಣ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಮತ್ತು ಅವ್ರಿಗೆ ಆವಾಗಲೇ ರಾಜೀನಾಮೆಯನ್ನು ಕೊಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಅಂಥ ಎಲ್ಲ ಭಾಳ ಸ್ಪಷ್ಟವಾದಂಥ ಆರೋಪಗಳಿರುವಾಗ, ಸಾಕ್ಷಿ ಇರುವಾಗ ಇದಕ್ಕೆ ಮತ್ತೊಮ್ಮೆ ಒಂದು ವೇದಿಕೆ ಕೊಟ್ಟು ಇಂಥ ಒಂದು ಸಚಿವ ಸ್ಥಾನ ಕೊಟ್ಟು ಅವರಿಗೆ ಮಂತ್ರಾಲಯದಲ್ಲಿ ಅವರಿಗೆ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇಂಥ ಭ್ರಷ್ಟ ಒಂದು ನಡವಳಿಕೆ ನಾವು ಯಾವತ್ತೂ ಸಹಿಸುವುದಿಲ್ಲ. BJP ಇವತ್ತು ಈ ರಾಜ್ಯದಲ್ಲಿ ಒಂದು ಒಳ್ಳೆ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿತ್ತು. ಇವತ್ತು ಹೋರಾಟವನ್ನು ನಡೆಸ್ತಾ ಇದೆ. ಭವಿಷ್ಯದಲ್ಲಿ ಈ ಕರ್ನಾಟಕಕ್ಕೆ ಒಂದು ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಮುಂದೆ